ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದನ್ನ ಒಂದು ಪ್ರಾಬ್ಲಮ್ಸ್ ಅನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾವ ತರ ನೀವು ಗ್ರಾಸ್ ಟೋಟಲ್ ಇನ್ಕಮ್ ನ ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್ಗೆ ಯಾವ ತರ ನೀವು ಮಾಡಬೇಕಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಫ್ರಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಟರ್ ತುಷಾರ್, compute his gross total income for the assessment year 25-26 if he is resident, not ordinary resident, non-resident. ಸೊ ಅಂದ್ರೆ ನಮ್ಗೆ ಹೇಳಿದರೆ ಕಾಂಪ್ಯೂಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ 25-26ಗೆ ರೆಸಿಡೆಂಟ್ ಇದ್ದಾಗ, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್ ಇದ್ದಾಗ ಯಾವ ತರ ಅವ್ರಿಗೆ ಈ ಮೂರು ಕೇಸಸ್ ಅಲ್ಲೂ ಕೂಡ ನಾವು ಗ್ರಾಸ್ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ನಿಮಗೆ ಒನ್ ಬೈ ಒನ್ ಪಾಯಿಂಟ್ ವೈಸ್ ಯಾವ ತರ ಆನ್ಸರ್ಸ್ ಬರುತ್ತೆ, ಯಾರಿಗೆ ರೆಸಿಡೆಂಟ್, ಯಾರಿಗೆ ಟ್ಯಾಕ್ಸಬಲ್ ಇರುತ್ತಾ ಅಥವಾ ಎಕ್ಸಮ್ಟೆಡ್ ನೋಡಿಕೊಂಡು ಅಪ್ಲಿಕಬಲ್ ಆಗುತ್ತಾ ಆಗೋದಿಲ್ವಾ ಅನ್ನೋದ ತಿಳಿಸ್ಕೊಡ್ತೀನಿ. ಸೊ ನೀವು ಈ ತರ ಒಂದು ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ನೀವು ಫಾರ್ಮೇಟ್ ಹಾಕೊಳ್ಳಿ, ಯಾವಾಗಲೂ ಕೂಡ ಬರೀಬೇಕಾದ್ರೆ ಅಷ್ಟೇ. ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಆಫ್ GTI ಅಸೆಸಿ ಮಿಸ್ಟರ್ ತುಷಾರ್ ಯಾರು ಕೊಟ್ಟಿರ್ತಾರೋ ಹಾಕೊಳ್ಳಿ. ಅಸೆಸ್ಮೆಂಟ್ ಇಯರ್ 25-26 ಇರುತ್ತೆ, ಪ್ರೀವಿಯಸ್ ಇಯರ್ 24-25 ಬರುತ್ತೆ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ ಹಾಕೊಳ್ಳಿ, ಸೆಕೆಂಡ್ ಕಾಲಮ್ ನೇಚರ್ ಆಫ್ ಇನ್ಕಮ್ ಹಾಕೊಳ್ಳಿ, ಥರ್ಡ್ ಕಾಲಮ್ ರೆಸಿಡೆಂಟ್, ನಾಟ್ ಆರ್ಡಿನರಿ ಅಂಡ್ ನಾನ್ ರೆಸಿಡೆಂಟ್ ಕಾಲಮ್ ಹಾಕೊಳ್ಳಿ. ಈಗ ನೋಡಿ, ಫಸ್ಟ್ ಏನಿದೆಯಪ್ಪ ಅಂದ್ರೆ ಮೊದಲನೇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹುಬ್ಳಿ. ಹುಬ್ಳಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹುಬ್ಳಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಮೊದಲನೇ ಪಾಯಿಂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹುಬ್ಳಿ. ಹುಬ್ಳಿಯಿಂದ ಬಿಸ್ನೆಸ್ ಏನಿದೆ, ಹುಬ್ಳಿಲಿ ಇರ್ತಕ್ಕಂಥ ಬಿಸ್ನೆಸ್ ಇಂದ ಇನ್ಕಮ್ ಬರ್ತಾ ಇದೆ. ಸೊ ಹುಬ್ಳಿ ಇರೋದು ಇಂಡಿಯಾದಲ್ಲಿ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಇಂಡಿಯನ್ ಇನ್ಕಮ್ ಅಂತ ಕರಿತೀವಿ. ಸೊ ಐ ಅಂತ ಹೇಳಿದ್ರೆ ಇಂಡಿಯನ್ ಇನ್ಕಮ್ ಅಂತ ಅರ್ಥ. ಯಾವಾಗ ಇಂಡಿಯನ್ ಇನ್ಕಮ್ ಆಗುತ್ತೆ, ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಕೂಡ ಸೊ ಮೂರು ಕೇಸಸ್ ಅಲ್ಲೂ ಅದು ಟ್ಯಾಕ್ಸಬಲ್ ಆಗುತ್ತೆ. ಇಂಡಿಯನ್ ಇನ್ಕಮ್ ಅಂತ ಗೊತ್ತಾದ ತಕ್ಷಣ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಆಲ್ ತ್ರೀ ಕೇಸಸ್. ಮೂರು ಕೇಸಸ್ಗೂ ಅದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಹಾಗಾಗಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ಹುಬ್ಳಿ, ಸೊ ದಟ್ ಈಸ್ ಇಂಡಿಯನ್ ಇನ್ಕಮ್. ಎರಡನೇದು ಬಂದು ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ UK ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ನೋಡಿ, ಪ್ರಾಫಿಟ್ ಬರ್ತಾ ಇದೆ, UK ಇಲ್ಲಿರ್ತಕ್ಕಂಥ ಬಿಸ್ನೆಸ್ ಇಂದ ಪ್ರಾಫಿಟ್ ಬರ್ತಾ ಇದೆ, ಬಟ್ ಕಂಟ್ರೋಲ್ ಮಾಡ್ತಾ ಇರೋದು ಇಂಡಿಯಾದಿಂದ ಕಂಟ್ರೋಲ್ ಆಗ್ತಾ ಇದೆ. ಹಾಗಾಗಿ ಇದನ್ನ ನಾವು ಕಂಟ್ರೋಲ್ಡ್ ಇನ್ಕಮ್ ಅಂತ ಕರಿತೀವಿ. ಸೊ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ UK ಬಟ್ ಇಟ್ ಈಸ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ಇಂಡಿಯಾದಿಂದ ಕಂಟ್ರೋಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ನಾವು ಏನಂತ ಕರಿಬೇಕಪ್ಪ ಅಂದ್ರೆ ಕಂಟ್ರೋಲ್ ಆಗಿರೋದ್ರಿಂದ ಇದನ್ನ ಕಂಟ್ರೋಲ್ಡ್ ಇನ್ಕಮ್ ಅಂತ ಕರಿತೀವಿ. CI ಅಂತ ಹೇಳಿದ್ರೆ ಕಂಟ್ರೋಲ್ಡ್ ಇನ್ಕಮ್. ಸೊ ಯಾವಾಗ ಕಂಟ್ರೋಲ್ಡ್ ಇನ್ಕಮ್ ಅಂತ ಗೊತ್ತಾಗುತ್ತೆ, ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಫಸ್ಟ್ ಟೂ ಕೇಸಸ್ ಮಾತ್ರ ಟ್ಯಾಕ್ಸಬಲ್. ಸೊ 60,000 ಇದೆ. ಸೊ ಫಸ್ಟ್ ರೆಸಿಡೆಂಟ್ ಅಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್, ಈ ಎರಡು ಕೇಸಿಗೆ ಮಾತ್ರ ನೀವು ತಗೋಬೇಕಾಗುತ್ತೆ. ಸೊ ನಾನ್ ರೆಸಿಡೆಂಟ್ಗೆ ಅಪ್ಲಿಕಬಲ್ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಕಂಟ್ರೋಲ್ಡ್ ಇನ್ಕಮ್. ಯಾವುದೇ ಕ್ವಶನ್ ಅಲ್ಲಿ ಕಂಟ್ರೋಲ್ಡ್ ಇನ್ಕಮ್ ಕೊಟ್ಟರೆ ಫಸ್ಟ್ ಟೂ ಕೇಸಸ್ ಮಾತ್ರ ಟ್ಯಾಕ್ಸಬಲ್ ಮಾಡಿ. ದೆನ್ ಮೂರನೇದೇನಿದೆಯಪ್ಪ ಅಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಕರೆಕ್ಟಾಗಿ ಓದಬೇಕು ಸೆಂಟೆನ್ಸ್ ಅನ್ನ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಇಂಡಿಯಾ, ಜಪಾನಿಂದ ಹೌಸ್ ಪ್ರಾಪರ್ಟಿಯಿಂದ ಇನ್ಕಮ್ ಬರ್ತಾ ಇದೆ, ಬಟ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದಾನೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ನಾಟ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್, ಜಪಾನಲ್ಲಿ ಹೌಸ್ ಪ್ರಾಪರ್ಟಿಯಿಂದ ಇನ್ಕಮ್ ಬರ್ತಾ ಇದೆ, ಆ ಇನ್ಕಮ್ ಅನ್ನ ನಾನು ಇಂಡಿಯಾದಲ್ಲಿ ರಿಸೀವ್ ಮಾಡಿಲ್ಲ ಅಂತ ಹೇಳ್ತಾ ಇರೋದು. ಹಾಗಾಗಿ ಈ ಒಂದು ಇನ್ಕಮ್ ಏನಿದೆ, ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ ಏನಿದೆ, ಇಟ್ ಈಸ್ ಅನ್ ಇನ್ಕಮ್ ದಟ್ ಈಸ್ ಫಾರಿನ್ ಇನ್ಕಮ್ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಇಂಡಿಯನ್ ಇನ್ಕಮ್ ಅಂತ ಕರಿಬೇಕು ಅಂದ್ರೆ ಅದು ಇಂಡಿಯಾದಲ್ಲಿ ರಿಸೀವ್ ಆಗಿರ್ಬೇಕಿತ್ತು, ಬಟ್ ನಾಟ್ ರಿಸೀವ್ಡ್ ಅಂತ ಹೇಳಿದಾನೆ. ಸೊ ನಾಟ್ ರಿಸೀವ್ಡ್ ಅಂತ ಹೇಳಿದ್ರೆ ಅದನ್ನ ನಾವು ಫಾರಿನ್ ಇನ್ಕಮ್ ಅಂತ ಕರಿತೀವಿ. ಸೊ ಬಿಕಾಸ್ ಅರ್ನ್ ಮಾಡೋದು ಜಪಾನ್ ಅಲ್ಲೇ ಅಂಡ್ ರಿಸೀವ್ ಮಾಡೋದು ಜಪಾನ್ ಅಲ್ಲೇ ಅಂತ ಅರ್ಥ, ಯಾಕಂದ್ರೆ ನಾಟ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದಾನೆ. ಹಾಗಾಗಿ ಅದನ್ನ ಫಾರಿನ್ ಇನ್ಕಮ್ ಅಂತ ಕರಿತೀವಿ. ಸೊ ಯಾವಾಗ ಫಾರಿನ್ ಇನ್ಕಮ್ ಅಂತ ಗೊತ್ತಾಗುತ್ತೆ, ಅದು ಫಸ್ಟ್ ಕೇಸ್ಗೆ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಸೊ ರಿಮೈನಿಂಗ್ ಟೂ ಕೇಸ್ಗೆ ತಗೊಳಕ್ ಹೋಗ್ಬೇಡಿ, ಜಸ್ಟ್ ಇಗ್ನೋರ್. ದೆನ್ ಫೋರ್ತ್ ಒನ್ ಏನಿದೆಪ್ಪ ಅಂದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಪಾಕಿಸ್ತಾನ್. ನೋಡಿ, ಇಂಡಿಯಾದಲ್ಲಿ ಇರ್ತಕ್ಕಂಥ ಬಿಸ್ನೆಸ್ ಇಂದ ಇನ್ಕಮ್ ಬರ್ತಾ ಇದೆ, ಬಟ್ ಪಾಕಿಸ್ತಾನದಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ. ಸೊ ನೀನು ಇಂಡಿಯಾದಲ್ಲಿ ಯಾವುದೇ ಬಿಸ್ನೆಸ್ ಇಂದ ಇನ್ಕಮ್ ಅನ್ನ ಅರ್ನ್ ಮಾಡಿದ್ಯಾ, ಆ ಅರ್ನ್ ಮಾಡಿದ ಇನ್ಕಮ್ ಅನ್ನ ನೀನು ಬೇರೆ ದೇಶದಲ್ಲಿ ರಿಸೀವ್ ಮಾಡ್ಕೊಳ್ತೀಯ ಅಂದ್ರೂ ಕೂಡ ಅದು ಇಂಡಿಯನ್ ಇನ್ಕಮ್ ಅಂತಾನೆ ಕರೀತಕ್ಕಂಥದ್ದು. ಹಾಗಾಗಿ ಇದನ್ನ ನಾವು ಇಂಡಿಯನ್ ಇನ್ಕಮ್ ಅಂತ ಕರಿತೀವಿ. ಸೊ ಯಾವಾಗ ಇಂಡಿಯನ್ ಇನ್ಕಮ್ ಅಂತ ಗೊತ್ತಾಗುತ್ತೆ, ಸೊ ಟ್ಯಾಕ್ಸಬಲ್ ಫಾರ್ ಆಲ್ ತ್ರೀ ಕೇಸಸ್.
ನೋಡಿ, ನೀವು ಇಂಡಿಯಾದಲ್ಲಿ ಅರ್ನ್ ಮಾಡಿ ಬೇರೆ ದೇಶದಲ್ಲಿ ರಿಸೀವ್ ಮಾಡಿದ್ರು ಅದು ಇಂಡಿಯನ್ ಇನ್ಕಮೇ. ಬೇರೆ ದೇಶದಲ್ಲಿ ಅರ್ನ್ ಮಾಡಿ ಇಂಡಿಯಾದಲ್ಲಿ ರಿಸೀವ್ ಮಾಡ್ತೀರಾ ಅದು ಕೂಡ ಇಂಡಿಯನ್ ಇನ್ಕಮೇ. ಈ ಎರಡು ಕೇಸಸ್ ಅಲ್ಲೂ ಅದು ಇಂಡಿಯನ್ ಇನ್ಕಮೇ ಆಗಿರುತ್ತೆ. ಹಾಗಾಗಿ ಟ್ಯಾಕ್ಸಬಲ್ ಫಾರ್ ಆಲ್ ತ್ರೀ ಕೇಸಸ್. ಆಲ್ ತ್ರೀ ಕೇಸ್ಗೆ ಟ್ಯಾಕ್ಸಬಲ್. ಸೊ ದಟ್ ಈಸ್ ಐ ಎ ಅಂದ್ರೆ ಇಂಡಿಯನ್ ಇನ್ಕಮ್ ಅಂತ ತಿಳ್ಕೊಬೇಕು ನೀವು. ನೆಕ್ಸ್ಟ್ ಬಂದು ಸ್ಯಾಲರಿ ಕಾಂಪ್ಯೂಟ್ ಆಗಿರ್ತಕ್ಕಂಥದ್ದು ರಿಸೀವ್ಡ್ ಇನ್ ಇಂಡಿಯಾ ಫಾರ್ ದಿ ಸರ್ವಿಸ್ ರೆಂಡರ್ಡ್ ಇನ್ ಯು ಎಸ್ ಎ. ನೋಡಿ, ಯು ಎಸ್ ಎ ನಲ್ಲಿ ಸರ್ವಿಸ್ ಅನ್ನ ಕೊಟ್ಟಿರೋದಕ್ಕೆ ಇಂಡಿಯಾದಲ್ಲಿ ಸ್ಯಾಲರಿನ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಇಂಡಿಯಾದಲ್ಲಿ ಸ್ಯಾಲರಿನ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ ಅಂದ್ರೆ ದಟ್ ಈಸ್ ಇಂಡಿಯನ್ ಇನ್ಕಮ್ ಅಂತ ಕರಿತೀವಿ. ಸೊ ಸ್ಯಾಲರಿ ಫಾರ್ ಸರ್ವಿಸ್ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ಯು ಎಸ್ ಎ. ಸೊ ಯು ಎಸ್ ಎ ನಲ್ಲಿ ಸರ್ವಿಸ್ ಕೊಟ್ಟಿದ್ದಾನೆ ಬಟ್ ಇಂಡಿಯಾದಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ, ಅದು ಇಂಡಿಯನ್ ಇನ್ಕಮ್ ಅಂತ ಕರಿತೀವಿ. ಸೊ ಟ್ಯಾಕ್ಸಬಲ್ ಫಾರ್ ಆಲ್ ತ್ರೀ ಕೇಸಸ್. ಎಲ್ಲೇ ಹೊರಗಡೆ ನೀವು ಔಟ್ಸೈಡ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಸರ್ವಿಸಸ್ ಅನ್ನ ಕೊಡಿ, ಬಟ್ ನೀವು ಸರ್ವಿಸ್ ಕೊಟ್ಟಾದ್ಮೇಲೆ ಇಂಡಿಯಾದಲ್ಲಿ ನೀವು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ರೆಮ್ಯುನರೇಷನ್ಸ್ ಅಥವಾ ಸ್ಯಾಲರಿನ ಅಂತ ಹೇಳಿದ್ರೆ ಅದು ಇಂಡಿಯನ್ ಇನ್ಕಮ್ ಅಂತಾನೆ ಅರ್ಥ. ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಬ್ಯಾಂಗ್ಳೂರ್. ಸೊ ನೋಡಿ, ಬೆಂಗಳೂರು ಎಸ್ ಬಿ ಐ ನಲ್ಲಿ ನೀವು ಡೆಪಾಸಿಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ಸೊ ದಿಸ್ ಈಸ್ ಆಲ್ಸೋ ಕಾರ್ಡ್ ಆಸ್ ಇಂಡಿಯನ್ ಇನ್ಕಮ್ ಅಂತ ಕರಿತೀವಿ, ಬಿಕಾಸ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಮೇಲೆ ಇಂಟ್ರೆಸ್ಟ್ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ಬೆಂಗಳೂರಲ್ಲಿ. ಸೊ ಹಾಗಾಗಿ ಇಂಡಿಯನ್ ಇನ್ಕಮ್. ಸೊ 20,000 is taxable for all three cases. 20,000 and 20,000 for taxable for all three cases. 20,000 is taxable. ನೆಕ್ಸ್ಟ್ ಬಂದು ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಸಿಂಗಾಪುರ್ ಕಂಟ್ರೋಲ್ ಫ್ರಮ್ ಇಂಡಿಯಾ 1/3 ಪ್ರಾಫಿಟ್ ರಿಸೀವ್ಡ್ ಇನ್ ಇಂಡಿಯಾ. ನೋಡಿ, ಪ್ರಾಫಿಟ್ ಬರ್ತಾ ಇದೆ ಸಿಂಗಾಪುರದಲ್ಲಿ ಇರ್ತಕ್ಕಂಥ ಬಿಸ್ನೆಸ್ ಇಂದ ಪ್ರಾಫಿಟ್ ಬರ್ತಾ ಇದೆ, ಬಟ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ, ಇಂಡಿಯಾದಿಂದ ಕಂಟ್ರೋಲ್ ಆಗ್ತಾ ಇದೆ. ಹಾಗಾಗಿ ಬ್ರಾಕೆಟ್ ಅಲ್ಲಿ ಹೇಳಿದೆ ನೋಡಿ. ಸೊ 1/3 ಪ್ರಾಫಿಟ್ ರಿಸೀವ್ಡ್ ಇನ್ ಇಂಡಿಯಾ. ನೋಡಿ, 1/3 ಪ್ರಾಫಿಟ್ ಅನ್ನ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದೀನಿ ಅಂತ ಹೇಳಿರೋದ್ರಿಂದ ಸೊ ಹಾಗಾಗಿ ನೀವು ಇದನ್ನ ಯಾವ ತರ ಟ್ರೀಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಸಿಂಗಾಪುರ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ 1/3 ಪ್ರಾಫಿಟ್ ರಿಸೀವ್ಡ್ ಇನ್ ಇಂಡಿಯಾ. ಹಾಗಾಗಿ ಇಲ್ಲಿ ನೋಡಿ 1/3 ಪ್ರಾಫಿಟ್ ಅಲ್ಲಿ ಅಲ್ಲೇನಿದೆ ಅದರಲ್ಲಿ 1/3 ಪ್ರಾಫಿಟ್ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ, ಅದು ಇಂಡಿಯನ್ ಇನ್ಕಮ್ ಅಂತ ಕರಿತೀವಿ. ಇನ್ನ ರಿಮೈನಿಂಗ್ ಏನಿದೆ ಅದು ಕಂಟ್ರೋಲ್ಡ್ ಇನ್ಕಮ್ ಅಂತ ಕರಿಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. 1/3 ಅಂದ್ರೆ ಅಲ್ಲಿ ಟೋಟಲ್ ಎಷ್ಟಪ್ಪ ಇರ್ತಕ್ಕಂಥದ್ದು 30,000 ರುಪೀಸ್ ಇರ್ತಕ್ಕಂಥದ್ದು. ಈ 30,000 ಅಲ್ಲಿ 1/3 ಪ್ರಾಫಿಟ್ ಅನ್ನ ಇಂಡಿಯಾದಲ್ಲೇ ರಿಸೀವ್ ಮಾಡ್ತಾ ಇದ್ದಾನೆ. ಹಾಗಾಗಿ ಈ 30,000 ನಲ್ಲಿ ಇಂಟು 1/3 ಮಾಡಿದ್ರೆ ಎಷ್ಟು ಬರುತ್ತಪ್ಪ 10,000 ಬರುತ್ತೆ. ಈ 10,000 ಇಂಡಿಯನ್ ಇನ್ಕಮ್ ಅಂತ ಅರ್ಥ, ಬಿಕಾಸ್ ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಇಂಡಿಯನ್ ಇನ್ಕಮ್ 10,000 ಏನಿದೆ ಇಟ್ ಈಸ್ ಟ್ಯಾಕ್ಸಬಲ್ ಫಾರ್ ಆಲ್ ತ್ರೀ ಕೇಸಸ್ಗೆ ಇದು ಟ್ಯಾಕ್ಸಬಲ್ ಆಗುತ್ತೆ. 1/3 ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ, ಹಾಗಾಗಿ 10,000 ಈಸ್ ಇಂಡಿಯನ್ ಇನ್ಕಮ್. ಬಟ್ ರಿಮೈನಿಂಗ್ ಇನ್ನ ಬ್ಯಾಲೆನ್ಸ್ 2/3 ಏನಾಗುತ್ತೆ ಅದು ಕಂಟ್ರೋಲ್ಡ್ ಇನ್ಕಮ್ ಅಂತ ಕರಿತೀವಿ. ಸೊ ಹಾಗಾಗಿ ಸೊ ರಿಮೈನಿಂಗ್ ಏನಿರುತ್ತಪ್ಪ ಅದು ಕಂಟ್ರೋಲ್ಡ್ ಇನ್ಕಮ್ ಅಂತ ಕರಿತೀವಿ. ಎಷ್ಟಿರುತ್ತೆ ಕಂಟ್ರೋಲ್ಡ್ ಇನ್ಕಮ್ ಅಂತ ಹೇಳಿದ್ರೆ ಇನ್ನ ಬ್ಯಾಲೆನ್ಸ್ 20,000 ಈಸ್ ಕಂಟ್ರೋಲ್ಡ್ ಇನ್ಕಮ್ ಆಗುತ್ತೆ. ಇದು ಫಸ್ಟ್ 2 ಕೇಸಿಗೆ ಮಾತ್ರನೇ ಇದು ಟ್ಯಾಕ್ಸಬಲ್ ಆಗ್ತಕ್ಕಂಥದ್ದು 20,000. ಸೊ 1/3 ಕಂಟ್ರೋಲ್ಡ್ ರಿಸೀವ್ಡ್ ಇಂಡಿಯಾದಲ್ಲಿ ರಿಸೀವ್ ಮಾಡೋದ್ರಿಂದ ಇದು ಇಂಡಿಯನ್ ಇನ್ಕಮ್ ಆಗುತ್ತೆ. ಸೊ ಇಂಡಿಯನ್ ಇನ್ಕಮ್ ಅಂತ ಗೊತ್ತಾದ ತಕ್ಷಣ ಅದು ಎಲ್ಲ ಕೇಸ್ಗೂ ಟ್ಯಾಕ್ಸಬಲ್ ಆಗುತ್ತೆ. ಬಟ್ 1/3 ಇಂಡಿಯನ್ ರಿಸೀವ್ ಮಾಡ್ಕೊಳ್ತಾ ಇದ್ದಾನೆ, ಹಾಗಾಗಿ ಇಂಡಿಯನ್ ಇನ್ಕಮ್. ಇನ್ನು ಬ್ಯಾಲೆನ್ಸ್ 20,000 ಇಸ್ ಕಂಟ್ರೋಲ್ಡ್ ಇನ್ಕಮ್ ಆಗುತ್ತೆ. ಹಾಗಾಗಿ ಫಸ್ಟ್ 2 ಕೇಸಸ್ಗೆ ಟ್ಯಾಕ್ಸಬಲ್ ತಗೋಬೇಕು ನೀವು. ದೆನ್ ನೆಕ್ಸ್ಟ್ ಬಂದು ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಇನ್ ಟು ಇಂಡಿಯಾ. ನೋಡಿ, ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಅನ್ನ ಇಂಡಿಯಾಗೆ ತಗೊಂಡ್ಬರ್ತಾ ಇದ್ದಾನೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಇನ್ ಟು ಇಂಡಿಯಾ ಈಸ್ ಎಕ್ಸಮ್ಟೆಡ್ ಇನ್ಕಮ್. ಅದನ್ನ ಎಕ್ಸಮ್ಟೆಡ್ ಇನ್ಕಮ್ ಅಂತ ಕರಿತೀವಿ. ಸೊ ಯಾವುದಕ್ಕೂ ಕೂಡ ಅದು ಟ್ಯಾಕ್ಸಬಲ್ ಆಗೋದಿಲ್ಲ. ಅನ್ಟ್ಯಾಕ್ಸ್ಡ್ ಇನ್ಕಮ್ ಇಸ್ ಆಲ್ವೇಸ್ ಎಕ್ಸಮ್ಟೆಡ್. ಅಂಡ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ. ಡೊಮೆಸ್ಟಿಕ್ ಕಂಪನಿಯಿಂದ ನೀವು ಡಿವಿಡೆಂಟ್ ಅನ್ನ ರಿಸೀವ್ ಮಾಡ್ತಾ ಇದ್ದೀರಾ, ಸೊ ಇದು ಟ್ಯಾಕ್ಸಬಲ್. ಡೊಮೆಸ್ಟಿಕ್ ಕಂಪನಿ ಅಂದ್ರೆ ಇಂಡಿಯನ್ ಕಂಪನಿ. ಸೊ ಹಾಗಾಗಿ ಇದನ್ನ ಇಂಡಿಯನ್ ಇನ್ಕಮ್ ಅಂತ ಕರಿತೀವಿ. ಎಷ್ಟು ರಿಸೀವ್ ಮಾಡ್ತಾ ಇದನಪ್ಪ ಅಂದ್ರೆ 5,000 ರಿಸೀವ್ ಮಾಡ್ತಾ ಇದ್ದಾನೆ. ಸೊ 5,000 ಈಸ್ ಟ್ಯಾಕ್ಸಬಲ್ ಫಾರ್ ಆಲ್ ತ್ರೀ ಕೇಸಸ್. 5,000, 5,000, 5,000 ಈಸ್ ಟ್ಯಾಕ್ಸಬಲ್ ಫಾರ್ ಆಲ್ ತ್ರೀ ಕೇಸಸ್, ಬಿಕಾಸ್ ಡೊಮೆಸ್ಟಿಕ್ ಕಂಪನಿಯಿಂದ ಇವಾಗ ಟ್ಯಾಕ್ಸಬಲ್. ಆಮೇಲೆ ಎಕ್ಸೆಂಪ್ಟ್ ಅಂತ ತಗೋಬೇಡಿ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಇಸ್ ಆಲ್ಸೋ ಟ್ಯಾಕ್ಸಬಲ್ ಫಾರ್ GTI. ನೆಕ್ಸ್ಟ್
ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಎಸ್ ಬಿ ಅಕೌಂಟ್ ಇಂದ ಇಂಟ್ರೆಸ್ಟ್ ಅನ್ನ ಅರ್ನ್ ಮಾಡ್ತಾ ಇದ್ದೀರಾ. ಸೊ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾರು ಅಂತ ಹೇಳಿದಾರ, ಇಲ್ಲ 8500 ಇದೆ. ಸೊ ಏನು ಹೇಳಿಲ್ಲ ಅಂತ ಹೇಳಿದ್ರೆ ನೋಡಿ, 8500 ಏನಿದೆ, ಸೊ ಅದಲ್ಲಿ ಟೋಟಲ್ ವ್ಯಾಲ್ಯೂ ಇರ್ತಕ್ಕಂಥದ್ದು 8500. ಬಟ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇಂದ ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡಿದ್ರೆ ಇಂಡಿವಿಜುವಲ್ ಪರ್ಸನ್ ಆಗಿರೋದ್ರಿಂದ ಅಪ್ ಟು 3500 ವರೆಗೂ ಎಕ್ಸಮ್ಟ್ ಇರುತ್ತೆ. 3500 ವರೆಗೂ ಎಕ್ಸಮ್ಟ್, ಯಾಕಂದ್ರೆ ತುಷಾರ್ ಈಸ್ ಎನ್ ಇಂಡಿವಿಜುವಲ್ ಪರ್ಸನ್. ಹಾಗಾಗಿ ಇಂಡಿವಿಜುವಲ್ ಪರ್ಸನ್ ಆದ್ರೆ 3500 ಎಕ್ಸಮ್ಟ್ ಇರುತ್ತೆ. ಜಾಯಿಂಟ್ ಅಕೌಂಟ್ ಆದ್ರೆ 7000 ವರೆಗೂ ಎಕ್ಸಮ್ಟ್ ಇರುತ್ತೆ. ಹಾಗಾಗಿ ಸೊ ಎಕ್ಸಮ್ಟೆಡ್ ಇನ್ಕಮ್ ಅಂತ ಟ್ರೀಟ್ ಮಾಡಿ. ನಾನು ಬ್ಯಾಲೆನ್ಸ್ 5000 ಮಾತ್ರನೇ ತಗೋಬೇಕು, ಫುಲ್ ತಗೋಬೇಡಿ, 8000 ಫುಲ್ ತಗೋಬಾರ್ದು. ಯಾಕೆಂದ್ರೆ ಅದರಲ್ಲಿ ಎಕ್ಸಮ್ಟ್ ಇರ್ತಕ್ಕಂಥದ್ದನ್ನ ಲೆಸ್ ಮಾಡಿ ನೀವು ತಗೋಬೇಕಾಗುತ್ತೆ. 5000. ನೆಕ್ಸ್ಟ್, ಅಗ್ರಿಕಲ್ಚರ್ ಇನ್ಕಮ್ ಅರ್ನಡ್ ಇನ್ ನೇಪಾಳ್. ಸೊ ಅಗ್ರಿಕಲ್ಚರ್ ಇನ್ಕಮ್ ಅನ್ನ ಅಗ್ರಿಕಲ್ಚರ್ ಇಂದ ಇನ್ಕಮ್ ಅನ್ನ ಅರ್ನ್ ಮಾಡಿದಾನೆ. ಅದು ನೇಪಾಳದಲ್ಲಿ ಅರ್ನ್ ಮಾಡೋದು, ಬಟ್ ರಿಸೀವ್ ಮಾಡೋದು ಇಂಡಿಯಾದಲ್ಲ, ಇಲ್ಲ ಏನು ಹೇಳಿಲ್ಲ. ಸೊ ನೇಪಾಳ ಇಂಡಿಯಾ ಬಿಟ್ಟು ಹೊರಗಡೆ ಇರ್ತಕ್ಕಂಥದ್ದು, ಔಟ್ಸೈಡ್ ದಿ ಕಂಟ್ರಿ. ಹಾಗಾಗಿ ಅದನ್ನ ಫಾರಿನ್ ಇನ್ಕಮ್ ಅಂತ ಕರಿತೀವಿ. ಸೊ ಯಾವಾಗ ಫಾರಿನ್ ಇನ್ಕಮ್ ಅಂತ ಗೊತ್ತಾಗುತ್ತೆ, 25,000 ಈಸ್ ಟ್ಯಾಕ್ಸಬಲ್ ಫಾರ್ ಫಸ್ಟ್ ಸಿಚುಯೇಷನ್, ಮಾತ್ರನೇ ಟ್ಯಾಕ್ಸಬಲ್ ಆಗುತ್ತೆ. ಇನ್ಯಾವುದಕ್ಕೂ ಕೂಡ ಅದು ಟ್ಯಾಕ್ಸಬಲ್ ಆಗೋದಿಲ್ಲ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಯಾವ್ದು ಇದೆಯಪ್ಪ ಅಂದ್ರೆ, ಕಮಿಷನ್ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸ್ ರೆಂಡರ್ಡ್ ಇನ್ ನೇಪಾಳ್. ನೇಪಾಳದಲ್ಲಿ ಸರ್ವಿಸಸ್ ಅನ್ನ ಕೊಟ್ಟಿರೋದಕ್ಕೆ ಕಮಿಷನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾನಂತೆ. ಸೊ ಹಾಗಾಗಿ ನೀನು ಎಲ್ಲಾದ್ರೂ ಸರ್ವಿಸಸ್ ಅನ್ನ ಕೊಡೋ, ಇಂಡಿಯಾದಲ್ಲಿ ನೀನು ಸ್ಯಾಲ್ರಿ ಅಥವಾ ಕಮಿಷನ್ಸ್ ಅನ್ನ ನೀವು ರಿಸೀವ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಅದು ಇಂಡಿಯನ್ ಇನ್ಕಮ್ ಅಂತಾನೆ ಕನ್ಸಿಡರ್ ಮಾಡೋದು. ಹಾಗಾಗಿ ಯಾವಾಗ ಇಂಡಿಯನ್ ಇನ್ಕಮ್ ಅಂತ ಗೊತ್ತಾಗುತ್ತೆ, ಸೊ ಆಗ ಅದು ಟ್ಯಾಕ್ಸಬಲ್ ಫಾರ್ ಆಲ್ 3 ಕೇಸಸ್ಗೆ ಟ್ಯಾಕ್ಸಬಲ್ ಆಗುತ್ತೆ. ಸೊ 10,000, 10,000, 10,000 ಮೂರು ಕೇಸ್ಗೂ ಇದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಇದು ರೆಸಿಡೆನ್ಷಿಯಲ್ ಸ್ಟೇಟಸ್ ಇರ್ತಕ್ಕಂಥದ್ದು. ಇನ್ಯಾವುದನ್ನ ಇದೆಯಾ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ, ಸೊ ಇನ್ಯಾವುದು ಕೂಡ ಇಲ್ಲ, ಎಲ್ಲ ಕೂಡ ತಗೊಂಡಿದ್ದೀವಿ. ಈಗ ಇಷ್ಟನ್ನ ನೀವು ಟೋಟಲ್ ಮಾಡಿದ್ರೆ ನಿಮಗೆ ಕ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ದಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್. ಎಸ್ ಬರುತ್ತಪ್ಪ, ಮೂರು ಕೇಸ್ದು ನೀವು ಟೋಟಲ್ ಮಾಡಿದ್ರೆ ಅಲ್ಲಿ 4,05,000 ಅಂಡ್ ಸೆಕೆಂಡ್ ಕಾಲಮ್ ಅಲ್ಲಿ 3,30,000. ಆನ್ ಲಾಸ್ಟ್ ಕಾಲಮ್ ಅಲ್ಲಿ 2,50,000 ಇಸ್ ಟ್ಯಾಕ್ಸಬಲ್ ಬರುತ್ತೆ. ಸೊ ಇದು ಗ್ರಾಸ್ ಟೋಟಲ್ ಇನ್ಕಮ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ತರ ನೀವು ಆನ್ಸರ್ಸ್ ಅನ್ನ ಮಾಡಿದ್ರೆ ಈಸಿ ಇರ್ತಕ್ಕಂಥದ್ದು. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇದೇ ತರ ಕ್ವಶನ್ಸ್ ಅನ್ನ ಕೊಡ್ತಾರೆ. ಸೊ ನಿಮ್ಗೆ ಕ್ವಶನ್ ಕರೆಕ್ಟ್ ಅರ್ಥ ಆಗಬೇಕು, ಆಮೇಲೆ ನೀವು ಆನ್ಸರ್ಸ್ ಅನ್ನ ಮಾಡೇ ಮಾಡ್ತೀರಾ. ಓಕೆ, ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ಕ್ವಶನ್ಗೆ ಆನ್ಸರ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.